ಕೃಷ್ಣ ಒಂದು ಗರ್ಭಿಣಿ ಹೆಂಗಸು ಮಗುವನ್ನು ಹೆತ್ತ ಮೇಲೆ ಆ ಮಗುವಿನ ನೋಟ ಮೊದಲ ಸ್ಪರ್ಶದಿಂದ ಯಾವ ರೀತಿಯಾಗಿ ಆ ತಾಯಿಗೆ ಯಾರಿಂದಲೂ ವರ್ಣಿಸಲಾಗದಂತಹ ಒಂದು ಖುಷಿ ಅನ್ನೋದು ಸಿಗುತ್ತೋ, ಅದೇ ರೀತಿಯಾಗಿ ಒಂದು ದೃಶ್ಯ ರೂಪಕಗಳು ತೆರೆ ಮೇಲೆ ಕಂಡಾಗ, ಜನರು ಚಪ್ಪಾಳೆ ಹೊಡೆದಾಗ ಆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಆ ಅನುಭವ ಅನ್ನೋದು ಅದು ಯಾರಿಂದಲೂ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಒಂದು ಚಿತ್ರಣ ಅನ್ನೋದು ಇಲ್ಲಿ ನೆರೆದಿದೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಈ ಒಂದು ಸಣ್ಣ ಕೆಲಸಕ್ಕೆ ನಮಗೆಲ್ಲ ನೋಡುವವರಿಗೆ ಒಂದು 3 ನಿಮಿಷ 4 ನಿಮಿಷದ ವಿಡಿಯೋ ಒಂದು ಸುಮ್ಮನೆ ನೋಡ್ಬಿಡ್ತೇವೆ, ಮುಂದೆ ಬೇರೆ ಏನಾದರೂ ವಿಡಿಯೋ ಅನ್ನೋದನ್ನ ನೋಡ್ಲಿಕ್ಕೆ ಇಚ್ಛಿಸ್ತೇವೆ. ಆದರೆ ರಾಘವ ಸೂರ್ಯ ಅವರು ಇದಕ್ಕೋಸ್ಕರ ಅಂತ ಹೇಳಿ ಎಷ್ಟು ದಿವಸ ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಅನ್ನೋದು ನಾವೆಲ್ಲ ಹತ್ತಿರದಲ್ಲಿದ್ದು ನೋಡಿದವರಿಗೆ ನಮಗೆ ಗೊತ್ತಿದೆ. ಕ್ಷಣ ಕ್ಷಣಕ್ಕೂ ಇದು ಸರಿ ಇದೆಯಾ ಅವರು ಅಂತಹ ದೊಡ್ಡ ಸ್ಥಾನದಲ್ಲಿ ಇದ್ರೂ ಸಮೇತ, ಅವರ ವರ್ಗಕ್ಕೆ ಎಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ರೂ ಸಮೇತ, ಏನಾದ್ರೂ ಬೇರೆಯವ್ರ ಹತ್ರ ತಿಳ್ಕೊಳ್ಳೋದಿದೆಯಾ, ನಾವೇನಾದ್ರೂ ಇನ್ನೂ ಸರಿ ಮಾಡ್ಕೊಳ್ಳೋದಿದೆಯಾ ಅನ್ನೋದನ್ನ ಕ್ಷಣಕ್ಕೂ ಅಲ್ಲಿ ನಿಂತು ಅವರು ಈ ರೀತಿಯಾದಂತಹ ದೃಶ್ಯ ರೂಪಕವನ್ನು ಅವರು ಸಾಧಿಸಿಕೊಂಡಿದ್ದಾರೆ. ಇಷ್ಟು ಜನ, ತುಂಬಾ ಜನ ನೆರವೇರಿದ್ದೀರಿ, ಇವರೆಲ್ಲ ತುಂಬಾ ಪ್ರಮುಖರೆಲ್ಲ ಇಲ್ಲಿ ಸೇರಿದ್ದೀರಿ. ನಿಜವಾಗ್ಲೂ ರಾಘವ ಸೂರ್ಯ ಅವರು ಯಾವುದೇ ರೀತಿಯಿಂದಲೂ ಯಾವುದೇ ಕ್ಷಣಕ್ಕೂ ಅವರ ಅಪೇಕ್ಷೆಗಳನ್ನ ಹೇಳ್ಕೊಳ್ಳೋದಿಲ್ಲ. ತುಂಬಾ ದೂರದಲ್ಲೇ ಉಳ್ಕೊಳ್ತಾರೆ. ತಾವು ಮಾಡುವ ಕೆಲಸಗಳನ್ನ ಮುಂದೆ ತರ್ತಾರೆ. ತುಂಬಾ ಹಿಂದೆ ನಿಲ್ಲುವಂತಹ ವ್ಯಕ್ತಿತ್ವ. ಅವರಿಗೋಸ್ಕರ ಅಂತ ಹೇಳಿ ನಾನು ಇಷ್ಟು ಜನರಲ್ಲಿ ಒಂದು ಕೇಳ್ಕೊಳ್ಳೋ ಉದ್ದೇಶ ಏನು ಅಂತಂದ್ರೆ, ಒಂದು ಸಣ್ಣ ವಿಷಯವನ್ನೇ ಇಷ್ಟು ಒಳ್ಳೆ ರೀತಿಯಾಗಿ ನಿರೂಪಿಸುವಂತಹ ಅದ್ಭುತ ಕಲೆಗಾರ ಅನ್ನೋದನ್ನ ನೀವೆಲ್ಲ ಗುರುತಿಸಿರ್ಬೋದು. ಅವರ ಮನಸ್ಸಲ್ಲಿ ಎಷ್ಟೆಷ್ಟೋ ವಿಚಾರಗಳು, ಇನ್ನೂ ದೊಡ್ಡ ತೆರೆಗೆ ತರಬೇಕಾದಂತಹ ಪ್ರಸಂಗಗಳೆಲ್ಲ ತುಂಬಾ ಇವೆ. ಅದಕ್ಕೆ ಸಹಕಾರ ಅನ್ನೋ ರೀತಿಯಾಗಿ ಅಷ್ಟು ಅವರಿಗೆ ಬೇಕಾದ ರೀತಿಯಾದ ಸಹಕಾರಗಳು ಸಿಗ್ತಾ ಇಲ್ಲ. ಈ ಒಂದು ಮುಖಾಂತರವಾಗಿ ಆದರೂ ಅವರಿಗೆ ಬೇಕಾದಂತಹ ಒಂದು ದೊಡ್ಡ ದೊಡ್ಡ ಅವಕಾಶಗಳು, ಸಹಕಾರಗಳು ಸಿಗಬೇಕು. ಈ ಒಂದು ಸಣ್ಣ ಪ್ರತಿಭೆಯನ್ನ ನೀವು ಯಾರಾದ್ರೂ ಗುರುತಿಸಿದ್ರಿ ಅಂತಂದ್ರೆ, ಈ ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಅನ್ನೋದು ತುಂಬಾ ಮೇರು ಸ್ಥಾನಕ್ಕೆ ತಗೊಂಡು ಹೋಗುವಂತಹ ಒಂದು ಜವಾಬ್ದಾರಿಯನ್ನ ಅವರ ಮನಸ್ಸು ಆಳದಲ್ಲಿ ಇಟ್ಕೊಂಡಿದ್ದಾರೆ. ಅದರ ಮುಖಾಂತರ ಎಲ್ಲರಿಗೂ ಒಂದು ಅವಕಾಶ, ಎಲ್ಲ ಆರ್ಟಿಸ್ಟ್ಗಳಿಗೆ, ವ್ಯಕ್ತಿಗಳಿಗೆ ಎಲ್ಲರಿಗೂ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಅವಕಾಶನೂ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಮಾಡುವಂತಹ ಪ್ರಯತ್ನ ಅನ್ನೋದು ಸಫಲಗೊಳ್ಳಬೇಕು. ಬಂದಂತಹ ಎಲ್ಲರೂ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸಬೇಕು. ಆ ಹನುಮ ಅನ್ನುವವ ಸದಾ ಅವರ ರಕ್ಷಣೆಗೆ ನಿಂತು ಇಂತಹ ಒಂದು ದೃಶ್ಯ ರೂಪಕಗಳನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮುಖಾಂತರ ನಡೆಸ್ಕೊಳ್ಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಫಸ್ಟು ರಾಘವ ಸೂರ್ಯ ಅವ್ರಿಗೆ ನಾನು ಕರೆದಾಗ ಒಂದು ಮಾತು ಹೇಳಿದೆ, ದಯವಿಟ್ಟು ನನಗೆ ದೇವರ ಒಂದು ಸಾಂಗ್ನ ಬಿಡುಗಡೆ ಮಾಡೋ ಯೋಗ್ಯತೆ ನನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸೂರ್ಯ ಅವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನೋ ಅಚಾನಕ್ಕಾಗಿ ಕಾಕತಾಳೀಯವಾಗಿ ನಾನು ಶುರು ಮಾಡಿದ್ದ ಸುಂದರಕಾಂಡ ಪಾರಾಯಣ ನೆಕ್ಸ್ಟ್ ಡೇ ನನಗೆ ಸಿಕ್ಕಿದ್ದು. ಅದೆಲ್ಲ ಮನಸ್ಸಲ್ಲಿದ್ದರೂ ಕೂಡ ಇದನ್ನು ಬಿಡುಗಡೆ ಮಾಡೋದಕ್ಕೆ ಯಾರಾದರೂ ಗುರುಗಳು ಬಂದರೆ ನಾನು ಬರ್ತೀನಿ, ಇಲ್ಲದೆ ಹೋದರೆ ನಾನು ಬರೋದಿಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ. ಇಲ್ಲ ಸರ್ ಅವ್ರು ಬರ್ತಾ ಇದ್ದಾರೆ ಅಂತ, ನಾವು ಬರ್ತಾ ಇದ್ದಾರೆ ಅಂತ ನಾನು ಕನ್ಫರ್ಮೇಷನ್ ಮಾಡ್ಕೊಳ್ಳೋವರೆಗೂ ನಾನು ಅವ್ರ ಹತ್ರ ನಾನು ಒಪ್ಕೊಳ್ಳಿಲ್ಲ. ನನಗೆ ಯಾರಾದರೂ ನಮಗಿನ, ಯಾಕೆಂತಂದರೆ ವಯಸ್ಸಲ್ಲಿ ಕಿರಿಯರಾಗಿರ್ಬೋದು, ಆದರೆ ಅದೆಲ್ಲವನ್ನು ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಮಾತಾಡತಕ್ಕಂಥ ಶಕ್ತಿ ಇರತಕ್ಕಂಥವ್ರು ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಗುರುಗಳು ಬರಬೇಕು. ಆ ಥರ ಯಾರನ್ನ ಇದ್ದರೆ ನೀವು ಕರೆಸಿದ್ರೆ ನಾನು ಬರ್ತೀನಿ ಅಂತ ಹೇಳಿದೆ. ಅದೇ ರೀತಿ ಸೂರ್ಯ ಅವರು ತಮ್ಮನ್ನು ಕರೆಸಿದ್ದಾರೆ. ತಮ್ಮ ಮಾತುಗಳು ಯಾವ ರೀತಿ ನೀವು ಹೇಳಿದ್ರಿ, ತಾಯಿ ಒಂದು ಮಗುನ ಡೆಲಿವರಿ ಆದಮೇಲೆ ಎಷ್ಟು ಖುಷಿ ಪಡ್ತಾಳೆ, ಆ ಚಪ್ಪಾಳೆ ಇನ್ನೊಂದು ಸಲ ನಮ್ಮ ನಿರ್ದೇಶಕರಿಗೆ ಉದುಂಬಿಸ್ಲಿ. ಯಾಕಂತಂದರೆ ಸೂರ್ಯ ಅವ್ರ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕೆಲಸ ಕೊಟ್ಟರು ಕೂಡ ಪರ್ಫೆಕ್ಷನ್ ಕ್ವಾಲಿಟಿನ ತಾವು ಆ ವ್ಯಕ್ತಿ ಅದನ್ನು ತುಂಬ ಕಷ್ಟಪಟ್ಟು ಯಾವುದೋ ಒಂದು ಡಿಸೈನ್ ಮಾಡೋಕ್ಕೆ ಹೇಳಿದ್ದೆ ನಾನು 1 ವರ್ಷದ ಕೆಳಗಡೆ. ಆ ಡಿಸೈನ್ನ ಮಾಡೋದಕ್ಕೆ ನನಗೆ ಅದು ಆ್ಯಕ್ಚುಲಾಗಿ 2-3 ದಿನದ ಕೆಲಸ, ಅದು ತುಂಬ ಇದಲ್ಲ. ಆದರೆ 1 ವಾರ ಅದನ್ನು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿ, ಸರ್ ಈಗ ಹೋಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಅಂತೇಳಿ ತುಂಬ ಅತ್ಯದ್ಭುತವಾಗಿ ನನಗೊಂದು ಡಿಸೈನ್ ಮಾಡಿಕೊಟ್ಟಿದ್ರು. ಅಂಥ ಒಬ್ಬ ಪರ್ಫೆಕ್ಟ್ ಮ್ಯಾನ್ ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಆಗದೆ, ತನಗೆ ಸಿಕ್ಕಿರತಕ್ಕಂಥ ಒಂದು ಟೈಮ್ ಲಿಮಿಟ್ಸು ಮತ್ತು ಒಂದು ದುಡ್ಡಿನ ವಿಷಯ ಆಗಲಿ, ಕ್ವಾಲಿಟಿ ವಿಷಯ ಆಗಲಿ, ಎಲ್ಲವನ್ನು ಕಷ್ಟಪಟ್ಟು ಮಾಡ್ತಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬ ದೇವರು ಹನುಮಂತ ಒಳ್ಳೇದು ಮಾಡಲಿ. ಅಂಜನಾದ್ರಿ ಬೆಟ್ಟಕ್ಕೆ ನೀವು ಒತ್ತಿದ್ದೀರಾ, ಖಂಡಿತ ನಿಮಗೆ ಇಂಡಸ್ಟ್ರಿನಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತೆ.
ನಾನು ಒಂದು ಚಾಲೆಂಜಿಂಗ್ ಕೆಲಸ ಕೊಟ್ಟಿದ್ದೀನಿ. ನೋಡೋಣ, ದೇವರು ನಿಮಗೆ ಅದು ಆ ಚಾಲೆಂಜಿಂಗ್ ಕೆಲಸನ ನೀವು ಪ್ರೂವ್ ಮಾಡಿಬಿಟ್ರೆ 100% ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದ ನಿರ್ದೇಶಕರಾಗಿ, ಕಥೆಗಾರರಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಸಾರಥಿಯಾಗಿ ಆಂಜನೇಯನೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವರು ಒಳ್ಳೇದು ಮಾಡಲಿ. ಹಾಗೂ ಈ ನಮ್ಮ ಈ ತಂಡದಲ್ಲಿ ಯಾರ್ಯಾರು ಕೂತಿದ್ದೀರಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗುರುಗಳೇ, ತಾವು ಬಂದಿದ್ದಕ್ಕೆ ಇದು ನಮಗೆ ತುಂಬ ಸಂತೋಷ ಆಗಿದೆ. ಒಂದೆರಡು ಮಾತುಗಳು ಹೇಳಿದ್ದಕ್ಕೂ ತುಂಬ ಸಂತೋಷ ಆಗಿದೆ. ಅದೇ ರೀತಿ ರಾಘವ ಸೂರ್ಯ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ರಾಘವ ಸೂರ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ದೃಶ್ಯ ರೂಪಕ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅರ್ಥ ಆಗುತ್ತೆ, ಅದರ ಹಿಂದೆ ಎಷ್ಟೊಂದು ಅವರು ಹೋಮ್ವರ್ಕ್ ಮಾಡಿದ್ದಾರೆ, ಎಷ್ಟೊಂದು ಬೆವರು ಸುರಿಸಿದ್ದಾರೆ ಅಂತ. ಬೆವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದರ ಒಂದು ರಿಸಲ್ಟನ್ನು ನಾವೆಲ್ಲರೂ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆ ದೃಶ್ಯ ರೂಪಕ ನೋಡಿದ ಮೇಲೆ ಒಂದು ಆತ್ಮಿಕ ಸ್ಪರ್ಶ ಆಗಿದೆ, ಒಂದು ಸ್ಪಂದನೆ ಮತ್ತು ಅವರಲ್ಲಿ ಒಂದು ಭಕ್ತಿಯ ಒಂದು ಸಂಚಲನ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇಂಗ್ಲೀಷ್ ಮೂವಿಗಳಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೆರವಿಗೆ ಬರ್ತಕ್ಕಂಥದ್ದು ಭಾಳ ಶಕ್ತಿಶಾಲಿಯಾದ ಮನುಷ್ಯ ಅಂತ ಹೇಳಿದ್ರೆ ಫ್ಯಾಂಟಮ್ ಅಥವಾ ಸೂಪರ್ ಮ್ಯಾನ್ ಅಂತ ನಾವು ಹೇಳ್ತೀವಿ. ಆದರೆ ನಮ್ಮ ಭಾರತದ ಸಂದರ್ಭದಲ್ಲಿ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಹನುಮಾನ್ ಅವರ ಶಕ್ತಿಯನ್ನು ಯಾವ ಫ್ಯಾಂಟಮ್ಗೂ ಸೂಪರ್ ಮ್ಯಾನ್ಗೂ ಕೂಡ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ನಿಜವಾದಂಥ ರಕ್ಷಕ ಯಾರು ಅಂತ ಹೇಳಿದ್ರೆ ಅದು ನಮ್ಮ ಹನುಮ ಅವರು. ಮತ್ತು ಅವರು ನಮ್ಮ ರಾಜ್ಯದಲ್ಲಿ ಇದ್ದಂಥ ಒಬ್ಬ ಐತಿಹಾಸಿಕ ಪುರುಷ ಅಂತಕ್ಕಂಥದ್ದು ಕೂಡ ನಮ್ಮೆಲ್ರಿಗೂ ಭಾಳ ಒಂದು ಹೆಮ್ಮೆಯ ಒಂದು ವಿಚಾರ. ಮತ್ತು ನಮ್ಮೆಲ್ಲರ ಗಮನ ಸೆಳೆದಿದ್ದು ಆ ಮಗು ಮಾಡಿದಂಥ ಡ್ಯಾನ್ಸ್ ಏನಿದೆ, ಎಷ್ಟೊಂದು ಎನರ್ಜಿ ಇದೆ ಆ ಮಗುಗೆ, ಋತುಸ್ಪರ್ಶಗೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಒಬ್ಬ ಆ್ಯಕ್ಟ್ರೆಸ್ ಮತ್ತು ಡ್ಯಾನ್ಸರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಪೀಚ್ಲೆಸ್ ಯಾಕಂದರೆ ರಘು ನನಗೆ ಏನಂತಂದರೆ, ಅಕ್ಕ ಅಂದರೆ ಈಸ್ ಅ ಬ್ರದರ್, ಅಮ್ಮ ಅಂದರೆ ನನ್ನ ಮಗ. ಏನಂತಂದರೆ ಎನಿ ವರ್ಕ್ ಹಿ ಡೆಡಿಕೇಟ್ಸ್. ಅರ್ಧ ಅಡ್ವೊಕೇಟು ಆಗೋಗಿದ್ದಾರೆ. ನಮ್ಮ ಆಫೀಸ್ ಲೈಫ್ ಲೈನ್ ಅಂತ ಹೇಳ್ಬೋದು. ನನ್ನ ಕನ್ಸ್ಟ್ರಕ್ಷನ್ ಹೆಂಗಾಯ್ತು ಮನೆ ಗೊತ್ತಿಲ್ಲ, ಈ ಕನ್ಸ್ಟ್ರಕ್ಟೆಡ್ ನಿಮ್ಗೆ ಗೊತ್ತಿಲ್ಲ. ಈಸ್ ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಪ್ರೊಫೆಷನ್ ಇದೆ ಅವರಲ್ಲಿ. ಲಾಯರು, ಇಂಜಿನಿಯರು, ನೀವು ಯಾವುದೇ ಡಿಪಾರ್ಟ್ಮೆಂಟ್ ಕಳಿಸಿ ಈ ವಿಲ್ ಗೋ ಡೂ ಇಟ್ ಅಂಡ್ ಕಮ್. ಎಂಥ ಚಾಲೆಂಜ್ ಕೊಡಿ, ಯು ವಿಲ್ ಡೂ ಇಟ್ ಅಂಡ್ ಕಮ್ ವಿತ್ ದ ಪರ್ಫೆಕ್ಷನ್. ನನಗೆ ನಾನು ಜೀವಂತವಾಗಿ ಲೈವ್ ಹನುಮಾನ್ ನೋಡಿಲ್ಲ. ಫಾರ್ ಮೀ ರಘು ಇಸ್ ಮೈ ಹನುಮಾನ್. ಎಲ್ರಿಗೂ ನಮಸ್ಕಾರ. ರಾಘವ ಸೂರ್ಯ ಅವರು ನನಗೆ ಪರಿಚಯ ಆಗಿರೋದು ಹೆಂಗೆ ಅಂದರೆ, ಅವರೊಂದು ಕತೆ ಮಾಡ್ಕೊಂಡಿದ್ದಾರೆ ಸಿನಿಮಾಗೋಸ್ಕರ. ಆ ಕಥೆಯಲ್ಲಿ ಯಾರ್ಯಾರು ಇರಬೇಕು, ಯಾವ ಟೆಕ್ನಿಷಿಯನ್ ಇರಬೇಕು, ಯಾರ್ಯಾರು ಗೀತ ರಚನೆಕಾರರು ಇರಬೇಕು ಅನ್ನೋದು ಕೂಡ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಂದು ರಾಕ್ಷಸನು ನೀನಣ್ಣ ರಕ್ಷಕನು ನೀನಣ್ಣ ಹಾಡು ಕೇಳಿ ಖುಷಿಯಾಗಿ ಇದೇ ರೈಟರ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಡೈರೆಕ್ಟರ್ ನೇರವಾಗಿ ಮಾತಾಡೋಣ ಅಂತ ಬಂದರು. ಆ ಮಾತುಕತೆ ಬಂದಾಗ ಗೊತ್ತಾಯಿತು ಈ ಸಿನಿಮಾ ಒಂದು ಕತೆ ಹೇಳಿದ್ರು. ಕತೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಾರಿ, ನಾನು ಮಾತಾಡೋಕ್ಕೆ ಬರಲ್ಲ, ಒಂಚೂರು ನರ್ವಸ್ ಆಗ್ತೀನಿ. ಸೊ ಅವರು ಕತೆ ಹೇಳಿದಾಗ ಅವ್ರಲ್ಲಿರೋ ಟ್ಯಾಲೆಂಟ್ ಏನು ಅನ್ನೋದನ್ನ ಒಂಥರ ನನಗೆ ಖುಷಿ ಆಯಿತು ಅಂತ ಕೇಳಿ. ಅದು ಅನಿವಾರ್ಯ ಕಾರಣಾಂತರಗಳಿಂದ ಒಂಚೂರು ಡಿಲೇ ಆಗಿದೆ ಅವರು ಸಿನಿಮಾ ಕಥೆನ ಮುಂದುವರಿಸೋದು. ಅದಕ್ಕಿಂತ ಮುಂಚೆ ಒಂದು ಬಾಂಡಿಂಗ್ ಬೆಳೀಲಿ, ಒಂದು ಹಾಡು ಮಾಡೋಣ ಬನ್ನಿ ಅಂತ ಹೇಳಿ ಕರೆದ್ರು. ಒಂದು ಹನುಮನ ಹಾಡು ಭಕ್ತಿಗೀತೆ ಮಾಡುವಂಥ ಒಂದು ಅವಕಾಶ ಕೊಟ್ಟರು. ಫಸ್ಟ್ ಕಂಪೋಸರ್ ಆಗಿ ಬನ್ನಿ ಅಂತಂದರು. ಸಂತೋಷ, ಕಂಪೋಸರ್ ಆಗಿ ಬರ್ತೀನಿ ಅಂತಂದೆ. ಆಮೇಲೆ ಬರಹಗಾರ ಆಗಿ ಕೆಲಸ ಕೊಟ್ಟರು. ಸೊ ಕಂಪೋಸರ್ ಮತ್ತು ಬರವಣಿಗೆ, ಕೊನೆಗೆ ಹಾಡು ಕೂಡ ನೀವೇ ಹಾಡಿ ಅಂತಂದರು. ಅದಕ್ಕೂ ಥ್ಯಾಂಕ್ ಯು ಅಂತ ಹೇಳಿದೆ. ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇದು ನಮ್ಮ ತಪ್ಪಲ್ಲ. ಬೇಸಿಕಲಿ ಸಿನಿಮಾದಲ್ಲಿ ಪೊಲೀಸವ್ರು ಲಾಸ್ಟಲ್ಲಿ ಬರೋ ತೋರಿಸಿ ಹಾಗಾಗಿ ಲಾಸ್ಟಲ್ಲೇ ಬರಬೇಕು ಇಲ್ಲೋ ಅಂತ.
ಮಧ್ಯೆ ಬಂದರೆ ಬೇರೆಗೆಲ್ಲ ಕೆಲಸ ಬೇಡ. ಈ ಹಾಡನ್ನ ನಾನು ನೋಡಿದೆ, ಅದಕ್ಕೆ ವಾಯ್ಸ್ ಓವರ್ ಮಾಡಿದ್ದನ್ನು ಕೇಳಿಸ್ಕೊಂಡಾಗ ಭಾಳ ಖುಷಿ ಆಯಿತು. ಮೊದಲನೇದಾಗಿ ಆ ರಾಮ ಸೀತೆ ಮತ್ತು ಇದನ್ನು ಇವತ್ತಿನ ದಿವಸ ಮಕ್ಕಳಿಗೆ ಆ ಥರ ಹೇಳಿದ್ರೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನಮಗೆ ಚಿಕ್ಕಂದಲ್ಲಿ ತಾತ ಅಜ್ಜಿ ಹೇಳ್ಕೊಡೋರು, ಊಟ ಮಾಡೋಕೆ ಇದು ಮಾಡೋರು. ಈಗ ಊಟ ಮಾಡೋಕೆ ಈಗ ಮಕ್ಳಿಗೆ ಮೊಬೈಲೇ ಕೊಡಬೇಕು. ಸೊ ಅದರ ಅಭ್ಯಾಸ ನಾವು ಮಾಡಿಸ್ಬಿಟ್ಟಿದ್ವಿ, ಕಂಡೀಷನಿಂಗ್ ಆಗಿದೆ. ಸೊ ಬಹುಶಃ ಈ ಹಾಡನ್ನ ಕೊಟ್ಟಾಗ ಮಕ್ಕಳು ಅದನ್ನು ನೋಡ್ತಾ ನೋಡ್ತಾ ಒಂದಷ್ಟು ಏನು ವಿಚಾರಗಳಿದೆ ಅವ್ರಿಗೆ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆ ಸಾಂಗ್ ಹನುಮ ಅಂತ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ತುಂಬಿದ್ದಾರೆ, ಮೋಟಿವೇಶನ್ ಇದೆ. ನಾನು ಇವತ್ತು ಅರ್ಧ ಆ ಕಾರ್ಯಕ್ರಮಕ್ಕೆ ಬಂದಿದ್ದು, ಆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದೆಲ್ಲ ಹುಡುಗಿನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಸಿಕ್ಕಾಪಟ್ಟೆ ಎನರ್ಜಿ ಇಟ್ಕೊಂಡು ಅದನ್ನು ಅಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ಅಲ್ಲಿ ಪರ್ಮಿಷನ್ ಸಿಗೋದೇ ತುಂಬ ಕಷ್ಟ. ಬಹುಶಃ ಎಲ್ಲರೂ ಈಗಾಗಲೇ ಹೇಳಿರ್ಬೋದು. ಅಂಥದ್ರಲ್ಲಿ ಒಂದು ಅನುಮತಿನ ಪಡ್ಕೊಂಡು ಅಷ್ಟು ಚೆನ್ನಾಗಿ ಒಂದು ಚಿತ್ರೀಕರಣ ಮಾಡಿ ಒಂದು ಹಾಡನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಹೇಳಿದೆ, ಇದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ತಾವು ಪುಷ್ ಮಾಡಬೇಕಾಗಿತ್ತು. ರಾಜ್ಯಾದ್ಯಂತ ಹೋಗುವಂತಹ ಒಂದು ವಿಚಾರಧಾರೆಗಳನ್ನ ಇಲ್ಲಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಆಗಿದೆ. ಮತ್ತು ಅಲ್ಲಿ ಹಿಂದೆ ಆ ವಾಯ್ಸ್ ಓವರ್ ಮಾಡಿ ಇಂಟ್ರಡಕ್ಷನ್ ಮಾಡಿ ಅದು ತೊಗೊಂಡಿರ್ತಕ್ಕಂಥದ್ದು ರೀತಿ ಚೆನ್ನಾಗಿದೆ. ಮತ್ತು ಔಟ್ಡೋರಲ್ಲಿ ಶೂಟ್ ಮಾಡುವಾಗ ಸಿಕ್ಕಾಪಟ್ಟೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ, ಅದನ್ನೆಲ್ಲ ಫೇಸ್ ಮಾಡಿ ಅದು ಎಂಟೈರ್ ಟೀಮ್, ಹಾಡು ಬರೆಯೋರಿಂದ ಹಿಡಿದು ಸಂಯೋಜನೆ, DOP ಮಾಡಿರ್ತಕ್ಕಂಥವ್ರು, ಎಡಿಟಿಂಗ್ ಮಾಡಿರ್ತಕ್ಕಂಥವ್ರು, ಯಾರೆಲ್ಲ ಈ ಯೋಜನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಐ ವಿಶ್ ಕಂಗ್ರ್ಯಾಚುಲೇಷನ್ ಟು ಯು. ತುಂಬ ಅಭಿನಂದನೆಗಳು. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ದಿಸ್ ಎಂಟೈರ್ ಟೀಮ್ಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಬರಲಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವ್ ಸೂರ್ಯ ಅಂತಂದೇಳಿ. ಕಳೆದ 6 ವರ್ಷಗಳಿಂದ ಚಂದನವನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 4 ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, 1 ತಮಿಳು ತೆಲುಗಲ್ಲಿ ಮಾಡಿದ್ದೀನಿ. ಸ್ವತಂತ್ರ ನಿರ್ದೇಶನ ಅಂದರೆ ಹನುಮಪ್ಪಂದೆ. ಇದೆಲ್ಲ ಸಾಧ್ಯ ಆಗಿದ್ದು ನನಗೊಬ್ಬರು ನಿರ್ಮಾಪಕರು ಸಿಕ್ಕಿದ್ದಕ್ಕೆ. ಸೊ ಮೊದಲನೇ ಥ್ಯಾಂಕ್ಸ್ ಅಂದರೆ ನನಗೆ ಸಪೋರ್ಟ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ನನಗೆ ನಿರ್ಮಾಪಕರಿಂದ. ಸೊ ಸುಮಿತಾ ಮೇಡಮ್ ಅಂತ ಇದ್ರು, ಅಂದರೆ ನಮ್ಮ ಋತುಸ್ಪರ್ಶ ಅವ್ರ ತಾಯಿ, ಅವರು ಇನಿಷಿಯಲಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಒಂದು ಮಾತುಕತೆ ಆಯಿತು. ಅದು ಒಂದು ಟೆಂಪಲಲ್ಲೇ ಆಯಿತು. ಸರಿ ಒಪ್ಕೊಂಡ್ವಿ. ಬಟ್ ಹನುಮನ್ ಆರ್ಟ್ ಮಾಡಬೇಕು ಅಂತ ನಾವಿಲ್ಲ ಅಂದ್ಕೊಂಡ್ವಿ ಬೆಂಗಳೂರಲ್ಲಿ. ಅಂಜನಾದ್ರಿ ಬೆಟ್ಟದಲ್ಲಿ ಯಾಕೆ ಮಾಡಬಾರ್ದು ಅಂತಂದೇಳಿ ನಮ್ಮ ಇನ್ನೊಬ್ಬರು ನಿರ್ಮಾಪಕರು ಅಲ್ಲೇ ಕೂತಿದ್ದಾರೆ, ನಮ್ಮ ರಾಘವೇಂದ್ರ ರೆಡ್ಡಿ ಸರ್. ಮೇಲೆ ಬರ್ತಿಲ್ಲ ಅವರು, ಈಗ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಒಬ್ಬ ನಿರ್ಮಾಪಕ ಇದ್ರೇ ನಮಗೊಂದು ದಾರಿ, ನಮಗೊಂದು ಬೆಳಕು ಸರ್. ನೀವಿದ್ದಕ್ಕೆ ಇವತ್ತು ನಾವು ಇಷ್ಟು ಜನ ಎಲ್ಲ ಸೇರ್ಲಿಕ್ಕೆ ಕಾರಣಕರ್ತರು ಮುಖ್ಯ ನೀವೇ ಸರ್. ಮನೆ ಕಾಯಿಗಳು ಕೂತಿದ್ದೀರಾ. ಸೊ ಫಸ್ಟ್ ಆರ್ಡ್ರ್ ಇತ್ತು, ನೀವು ಸ್ಟೇಜ್ ಮೇಲೆ ಕರೀತೀರ ಅಂದರೆ ನಾನು ಕಾರ್ಯಕ್ರಮಕ್ಕೆ ಬರೋಲ್ಲ ಅಂತಂದೇಳಿ. ಇಲ್ಲ ಸರ್, ನಿಮ್ಮ ಪ್ರೆಸೆನ್ಸ್ ಮುಖ್ಯ ಅಂತಂದೇಳಿ. ಸೊ ನಿರ್ಮಾಪಕರದು ಈ ಥರ ಆದರೆ ಮೊದಲು ನಾನು ಅಂಜನಾದ್ರಿಗೆ ನಾನೊಬ್ಬ ಭಕ್ತನಾಗಿ ಹೋದೆ. ಅಂದರೆ ಹನುಮಪ್ಪನ ಬೆಟ್ಟ ಹತ್ತಬೇಕು, ಹನುಮಪ್ಪನ ದರ್ಶನ ಮಾಡಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಿಂದ ಹೋದೆ. ಆಮೇಲೆ ಅವ್ನು ಸೇವೆ ಮಾಡಿಸ್ಕೊಂಡ. ನನ್ನ ಪಾತ್ರ ಏನೂ ಇಲ್ಲ ಇಲ್ಲಿ, ನಿರ್ದೇಶಕ ಅದೆಲ್ಲ ಏನೂ ಇಲ್ಲ ಇಲ್ಲಿ. ಅವನು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ನಾವು ದೇವ್ರನ್ನ ಆಯ್ಕೆ ಮಾಡ್ಕೊಳಕ್ಕಾಗಿಲ್ಲ. ಅವನು ಯಾವ ಭಕ್ತರು ಬೇಕು ಅವ್ನು ಕರೆಸ್ಕೊಳ್ತಾನೆ. ಕೆಲವು ಕಡೆ ಉರುಳು ಸೇವೆ ಮಾಡ್ತೀವಿ, ಅನ್ನದಾಸೋಹ ಮಾಡ್ತೀವಿ. ಅದೇ ಥರ ನಾನೊಂದು ಸೇವೆ ಮಾಡಿ ಬಂದಿದ್ದೀನಿ ಅಷ್ಟೇ, ಅದು ತುಂಬ ದೊಡ್ಡದೇನಿಲ್ಲ. ಬಟ್ ಶೂಟ್ ಪ್ರೋಸೆಸ್ ಅಂತ ಬಂದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು, ಅಡ್ವೆಂಚರಸ್ ಆಗಿತ್ತು. ಮೇಡಮ್ ಹೇಳ್ದಂಗೆ ಬ್ರೂಸ್ ಲೀ ಅವ್ರದ್ದೊಂದು ಮಂಕಿ ಕಿಂಗ್ಡಮ್ ಅಂತ ಒಂದು ಸಿನಿಮಾ ಅಲ್ಲೇ ಶೂಟ್ ಮಾಡಿದ್ದಾರೆ ಪರ್ಮಿಷನ್ಸ್ ಎಲ್ಲ ತೊಗೊಂಡು. ಸೊ ನಾವ್ಯಾಕೆ ಒಂದು ಸಾಂಗ್ ಫಾರ್ಮೆಟಲ್ಲಿ ಶೂಟ್ ಮಾಡಬಾರ್ದು, ಹೆಂಗೋ ಮಾತುಕತೆ ಹಂತದಲ್ಲಿತ್ತು. ಸರಿ, ಇಬ್ಬರು ಪ್ರೊಡ್ಯೂಸರ್ಸ್ ಒಪ್ಪಿದ ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಂಪಿ ಪ್ರಾಧಿಕಾರದಿಂದ ವಿಶೇಷವಾದ ಒಂದು ಪರ್ಮಿಷನ್ ತೊಗೊಂಡು, ಸ್ಪೆಷಲ್ ಪರ್ಮಿಷನ್ ತೊಗೊಂಡು, ಬೆಟ್ಟದ ಮೇಲೆ ಯಾವುದೇ ಥರದ ಪರ್ಮಿಷನ್ಸ್ ಇಲ್ಲ, ನೀವು ಶೂಟ್ ಮಾಡೋಕ್ಕಲ್ಲ ಅಂತ ಹೇಳಿದರು. ಸೊ ಲೋಕಲ್ DCಗಳನ್ನ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ಲಿರಿಕ್ ಶೀಟ್ನ ಕೊಟ್ಟು, ಅವ್ರದ್ದು ಒಂದು ಪ್ರೋಟೋಕಾಲ್ ಇದೆ, ನೀವು ಸೀತಾಪರ್ಣ ಮತ್ತು ಬಂಡೆಗಳ ನಡುವೆ ಮಧ್ಯೆ ಎಲ್ಲೂ ಶೂಟ್ ಮಾಡೋಂಗಿಲ್ಲ, ಬಣ್ಣಗಳನ್ನ ಹಾಕೋಂಗಿಲ್ಲ, ಈ ಥರ. ಅಂದರೆ ತುಂಬ ಒಳ್ಳೆ ಜಾಗ ಆಗಿರೋದ್ರಿಂದ ನೀವು ಯಾವುದೂ ಇದನ್ನೆಲ್ಲ ಬಳಕೆ ಮಾಡೋಂಗಿಲ್ಲ ಅಂತಂದೇಳಿ ಅವರು ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿ, ನಾವು ಅದಕ್ಕೆ ಬದ್ಧರಾಗಿ ಅವ್ರ ಪರ್ಮಿಷನ್ ಕೊಟ್ಮೇಲೆ ನಮ್ಮದೊಂದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ಒಂದು ಅದ್ಭುತವಾದ ಒಂದು ಸಾಂಗು. ಸೊ ನಮ್ಮ ಋತು ಬಂದುಬಿಟ್ಟು ಶಿ ಈಸ್ ಆಲ್ರೆಡಿ ಡ್ಯಾನ್ಸರ್. ಸೊ ಒಳ್ಳೆ ಡ್ಯಾನ್ಸರ್ ಆಗಿದ್ದರಿಂದ ನಮ್ಮ ಹತ್ರ ನಿರ್ಮಾಪಕರಿದ್ದರು, ನಮ್ಮ ಹತ್ರ ಆರ್ಟಿಸ್ಟ್ ಇದ್ದರು. ಉಳಿದ ಪಾತ್ರವರ್ಗಗಳನ್ನ ನಾವು ಬಿಲ್ಡ್ ಮಾಡಬೇಕಿತ್ತು. ಸೊ ಅದನ್ನು ಮಾಡಿದ್ವಿ. ಒಂದೊಳ್ಳೆ ಸಾಂಗ್ ಆಯಿತು. ಅಂಜನಾದ್ರಿ ಬೆಟ್ಟದ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಅಂಗದ ಕ್ಯಾರೆಕ್ಟರ್ ಮಾಡಿರೋ ಜೀವನ್ ಅವ್ರು ಹೇಳಿದ್ದಾರೆ. ಅವರು ಅಣ್ಣ ಅಂತ ಹೇಳಿದ್ರು, ನನಗೆ ಅವ್ರ ಪಾತ್ರ. ಓಕೆ, ಸೊ ಅದಾದಮೇಲೆ ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವ್ರ ಪ್ರೀತಿಗೆ ನಾನು ಯಾವತ್ತಿದ್ರೂ ಋಣಿಯಾಗಿರ್ತೀನಿ. ಬೆಳಗ್ಗೆ ಮಳೆ ಬಂತು, ಅದೆಲ್ಲ ಇನ್ಸಿಡೆನ್ಸ್ ಆಯಿತು. ಅದಾದಮೇಲೆ 8 ಗಂಟೆಗೆ ಒಂದು ಮಹಾಮಂಗಳಾರತಿ ಆಗುತ್ತೆ ಅಂಜನಾದ್ರಿ ಬೆಟ್ಟದಲ್ಲಿ. ಇವತ್ತಿಗೂ ಒಂದು ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿ ತನಕ ತುಂಬ ಮಳೆ.
ನಾನು ನಮ್ಮ ಕೊರಿಯೋಗ್ರಫರಿಗೆ ಹೇಳಿದೆ, ನಮ್ಮ ರಾಜಣ್ಣ ಅವ್ರಿಗೆ ಹೇಳಿದೆ, ರಾಜಣ್ಣ ಒಂದು ಶಾಟ್ ಆದ್ರೂ ನಾವು ಬೆಟ್ಟದ ಮೇಲೆ ತಗೊಂಡು ಹೋಗೋಣ, ಇನ್ನು ಒಂದಿನ ಶೂಟ್ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ, ಆನೆಗುಂದಿ ಅಂತ ಇದೆ ಆ ಭಾಗದಲ್ಲಿ ಶೂಟ್ ಮಾಡೋಣ ಅಂತಂದೇಳಿ ನಾವು ಒಂದು ಮಾತುಕತೆ ಅಂತಕ್ಕೆ ಬರ್ತೀವಿ. ಯಾಕಂದ್ರೆ ಬೆಳಗ್ಗೆ 5:45 6 ಗಂಟೆಗೆ ಅಲ್ಲೇ ಬೆಟ್ಟ ಹಾಕ್ಬಿಟ್ಟಿದ್ವಿ. ನಮ್ಮೆಲ್ಲರಿಗಿಂತ ಮುಂಚೆ ಡ್ಯಾನ್ಸರ್ಸು, ನಮ್ಮ ಡ್ಯಾನ್ಸರ್ಸ್ ಟೀಮ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಮಹಾಮಂಗಳಾರತಿ ಆಯಿತು, ಕರೆದ್ರು, ಅವ್ರು ನಮ್ಮ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಮಳೆಯಲ್ಲಿ ತೊಯ್ದಿದ್ವಿ, ನಮ್ಮ ಡ್ಯಾನ್ಸರ್ಸ್ ಎಲ್ಲ ಇಲ್ಬೇಕಲ್ಲಿ ಪಾಪ ಕೂತಿದ್ರು. ಅಂದರೆ ಅಲ್ಲೆಲ್ಲೂ ನಿಮಗೆ ಶೆಲ್ಟರ್ ಇಲ್ಲ, ಒಂದು ಮರ ಇಲ್ಲ, ಏನೂ ಇಲ್ಲ. ಸೊ ಆ ಮಹಾಮಂಗಳಾರತಿ ಮುಗಿಸಿ ಹೊರಗೆ ಬಂದರೆ ನಮಗೆ ಸನ್ ಓಪನ್ ಆಯಿತು. ಸೊ ನಮಗೆ ಬೇಕಾಗಿದ್ದರೆ ಸೂರ್ಯದೇವ ಅವತ್ತು ಹಣ್ಣು ಅಂತ ತಿನ್ನೋಕೆ ಹೋದ ಹನುಮಪ್ಪ ಅವತ್ತು ಅವನಿಗೆ ಬ್ಲೆಸ್ಸಿಂಗ್ ಇತ್ತಲ್ಲ ಗೊತ್ತಿಲ್ಲ, ಬಟ್ ಸೂರ್ಯದೇವ ನಿಜವಾಗಿಯೂ ನನಗೆ ಸಪೋರ್ಟ್ ಮಾಡಿದ್ರು. ಅಂದರೆ ಇಡೀ ಪ್ರಕೃತಿ ಸಪೋರ್ಟ್ ಮಾಡಿದರೆ ನಮಗೆ ಏನಾಗುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ, ಅಂದರೆ ಒಂದು ಚಿಕ್ಕ ಸಾಕ್ಷಿ ಉದಾಹರಣೆ ಅಂತ ನಾನು ಭಾವಿಸಿದೆ. ಅದಾದಮೇಲೆ ಅವತ್ತೊಂದು ದಿನ ಕಂಪ್ಲೀಟ್ ಶೂಟ್ ಪ್ರೊಸೆಸಲ್ಲಿ ಮುಗೀತು. 105 ಜನ ಟೋಟಲ್ ಕ್ರೂ ಇದ್ವಿ ನಾವು. ಅಂದರೆ 105 ಜನ 575 ಮೆಟ್ಲು ಹತ್ತಬೇಕು ನಾವು. ಸೊ ಮನುಷ್ಯ ಹತ್ತೋದೇ ಕಷ್ಟ ಇದೆ. ಸೊ ನಮ್ಮ ಯೂನಿಟ್ಟು, ನಮ್ಮ ಕ್ಯಾಮ್ರಾ, ಮತ್ತು ನಮ್ಮ ಕಂಪ್ಲೀಟ್ ಟೆಕ್ನಿಕಲ್ ಟೀಮು, ನಮ್ಮ ಪ್ರೊಡಕ್ಷನ್ನು, ಇದನ್ನೆಲ್ಲ ಸಾಗಿಸ್ಬೇಕಿತ್ತು. ಸೊ ಆದ್ರೂ ನಮ್ಮ ಎಲ್ಲ 105 ಜನ ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಅವ್ರು ಹೇಳಿದ್ದು ಒಂದೇ, ಅಲ್ಲಿ ಪ್ರಸಾದ ಸಿಕ್ಕರೆ ಸಾಕು, ನಾವು ಅದನ್ನು ಊಟ ಮಾಡಿ ಡ್ಯಾನ್ಸ್ ಮುಗಿಸ್ಕೊಂಬರೋಣ ಅಂತಂದು ಹೇಳಿದ್ರು. ಸೊ ಅವ್ರ ಸಪೋರ್ಟ್ ದೊಡ್ಡದು, ನಂದು ಏನಿಲ್ಲ ಇಲ್ಲಿ. ಸೊ ನಾನೊಂದು ರಚನೆ ಮಾಡಿದ್ದೆ ಅಷ್ಟೇ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಿಂಗೆ ಟ್ರಾವೆಲ್ ಮಾಡಬೇಕು ಅಂತಿದ್ದೆ. ಸೊ ಒಬ್ಬರಿಂದ ಏನೂ ಮಾಡೋಕ್ಕಲ್ಲ, ಒಂದು ಟೀಮ್ ವರ್ಕ್ ಇದ್ದರೆ ತುಂಬ ಒಳ್ಳೇದು ಅಂತಂದು ಹೇಳಿ ನಾನು ಬಯಸ್ತೀನಿ. ಆ ಒಂದು ಒಳ್ಳೆ ಟೀಮ್ ಸಿಕ್ಕಿದ್ದು ನನಗೆ. ಫಸ್ಟ್ ಸಿಕ್ಕಿದ್ದು ಮ್ಯೂಸಿಕ್ ಡೈರೆಕ್ಟರ್, ಅದಾದಮೇಲೆ ಸರಿ ನೃತ್ಯ ರೂಪಿಕೆ ಅಂತ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಸ್ಟ್ರೆಂತ್ನ ನೋಡಿಕೊಂಡು ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ನಾನು ಸಿನಿಮಾ ಮಾಡೋಕ್ಕಾಗಲ್ಲ, ಈಗ ಸದ್ಯ ನಾನು ಸಾಂಗ್ ಮಾಡ್ಬೋದು ಅಂದಾಗ ನಮಗೆ ನಮ್ಮ ಋತುಸ್ಪರ್ಶ ಅವ್ರು ಸಿಕ್ಕರು. ಸೊ ಡ್ಯಾನ್ಸರ್ನ ನಾವು ಹುಡುಕ್ಬೇಕಿತ್ತು, ಅಂದರೆ ಕೊರಿಯೋಗ್ರಾಫರ್ನ ನಮ್ಮ ಕಂಬಿ ರಾಜು ಸರ್ನ ಮಾತುಕತೆ ಮಾಡಿದ್ಮೇಲೆ ವಿಶೇಷವಾಗಿ ಇಲ್ಲಿ ತನಕ ನೀವೇನು ನೋಡಿದ್ರಲ್ಲ, ಕಂಪ್ಲೀಟ್ ರಿಸ್ಕ್ ಫ್ಯಾಕ್ಟರ್ ತೊಗೊಂಡಿದ್ದು ಡ್ಯಾನ್ಸ್ ಫ್ಯಾಕ್ಟರ್ ಒಳಗೆ ನಮ್ಮ ಕಂಬಿ ರಾಜು ಸರ್. ಅವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ. ಮುಂದೆ ಪ್ರಾಜೆಕ್ಟ್ಗಳನ್ನ ನಾವು ಮಾಡಿದರೆ ಅದು ನಾವು ಕೃತಜ್ಞತೆ ಸಲ್ಲಿಸ್ದಂಗೆ. ನಾವು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಎಕ್ಸಿಟ್ ಆಗೋದಲ್ಲ, ಮುಂದೆ ಇದೇ ಟೀಮ್ನ ಇಟ್ಕೊಂಡು ಮುಂದೋಗ್ಬೇಕು ಅನ್ನೋ ಆಸೆ ಇದೆ. 4-6 ಕತೆಗಳನ್ನ ಮಾಡಿ, 2 ಕತೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಕೋಲ್ಕತ್ತಾ ಬ್ಯಾಕ್ಟರ್ ಆಫ್ ಒಂದು ಕತೆ, ಮತ್ತು ಆಂಧ್ರ ಕರ್ನಾಟಕ ಬಾರ್ಡರ್ದು ಸರಹದ್ದು ಅಂತ ಒಂದು ಟೈಟ್ಲ್ ಇಟ್ಕೊಂಡು ಜಸ್ಟ್ ಕತೆ ಮಾತ್ರ, ವರ್ಕಿಂಗ್ ಟೈಟ್ಲ್ ಮಾತ್ರ ಮಾಡಿಟ್ಕೊಂಡಿದ್ದೀನಿ. ಸೊ ಒಬ್ಬ ಗಾಡ್ ಫಾದರ್ ಬೇಕು. ಸೊ ಗಾಡ್ ಫಾದರ್ ಈಗ ಗಾಡೇ ಸಿಕ್ಬಿಟ್ಟಿದ್ದಾರೆ, ಹನುಮಪ್ಪ ಸಿಕ್ಕಿದ್ದಾರೆ ಅನ್ನೋ ನಂಬಿಕೆ ಮೇಲೆ ಈ ಮುಂದಿನ ಪ್ರಾಜೆಕ್ಟ್ಗಳನ್ನ ಸದ್ಯದಲ್ಲೇ ಆ ಕತೆ ಎಲ್ಲ ಮುಗಿದ್ಮೇಲೆ ಮುಂದಿನ ದಿನ ಅಧಿಕೃತವಾಗಿ ಹೇಳ್ತೀನಿ. ಸೊ ಒಂದು ಒಳ್ಳೆ ಜರ್ನಿ ಆಗಿದೆ. ಸೊ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನನಗೆ ನಮ್ಮ ಎಡಿಟಾಪ್ಸ್ ಟೀಮ್ ಮಾಡಿಕೊಡ್ತು. ಸೊ DA ಎಲ್ಲ ಅವರೇ ಮಾಡಿಕೊಟ್ರು. ನೀವೇನು ಫಸ್ಟ್ ವಾಯ್ಸ್ ಓವರ್ ನೋಡ್ತೀರಾ ಅದೆಲ್ಲ ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಆರ್ಟಿಫಿಷಿಯಲ್ ಅಪ್ಗ್ರೇಡ್ ಆಗಬೇಕು ನಾವು ಇವಾಗ, ಟೆಕ್ನಿಷಿಯನ್ಸ್ಗಳಾಗಿ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಒಂದು ಪ್ರಯತ್ನ ಮಾಡೋಣ. ಸೊ ನಮ್ಮ ಪರ್ಸ್ಪೆಕ್ಟಿವ್ ಹನುಮಪ್ಪ ಅಂದರೆ ಏನು ಅಂದರೆ, ಚಿಕ್ಕವರಿದ್ದಾಗ ನಮ್ಮ ತಾಯಿ ಒಂದು ತಾಯ್ತ ಕಟ್ಬಿಟ್ರೆ ನಮಗೆ ಧೈರ್ಯ, ಹನುಮಪ್ಪನ ತಾಯ್ತಾ ಇದೆ, ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಭೂತ ಬರಲ್ಲ ದೇವರು. ಇವತ್ತು ಮಕ್ಕಳಿಗೆ ಹನುಮಪ್ಪ ರೀಚ್ ಆಗಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಅವರೆಲ್ಲರಿಗೂ ರೀಚ್ ಆಗ್ತಾರೆ, ಬಟ್ ಮಕ್ಕಳಲ್ಲಿ ಅದು ಬರಬೇಕು ಅನ್ನೋ ಆಸೆ ಇತ್ತು. ಸೊ ಒಂದು ಮಗು ಸಿಕ್ತು, ಅದು ಅಂಜನಾ ದೇವಿನೇ ಬಂದಿದೆ ಅಂತ ಅನ್ಕೊಳ್ತೀನಿ ಋತುಸ್ಪರ್ಶ ಇದರಲ್ಲಿ. ಸೊ ಯಾಕಂದರೆ ಅಂಜನಾ ದೇವಿದು ಅದೇ ಥರ ಹಿಸ್ಟ್ರಿ ಇದೆ. ಅವಳು ತಪಸ್ ಮಾಡಲಿಕ್ಕೆ ಅವಳು ಅಂಜನಾ ದೇವಿ ಬೆಟ್ಟಕ್ಕೆ ಹೋಗಿದ್ದು. ಸೊ ಅವಳು ಸುತ್ತ ಇದ್ದಿದ್ದು ಎಲ್ಲ ವಾನರು, ಅಂದರೆ ಎಲ್ಲ ಹೆಣ್ಮಕ್ಳೆ, ಅವಳಿಗೋಸ್ಕರ ಅವಳಿಗೆ ಎಸ್ಕಾರ್ಟ್ ಆಗಿದ್ರು ಅವರೆಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ ನನಗೆ ಆ ಹುಡುಗಿ ಮೂಲಕ ಸಿಕ್ಕರು. ಸೊ ನಾನು ಆ ಒಂದು ಜರ್ನಿ ಮಾಡಿದ್ದೀನಿ ಅನ್ನೋ ನಂಬಿಕೆ. ಸೊ ಇಷ್ಟೇ, ಮುಂದೆ ಸಿನಿಮಾ ಮಾಡೋದ್ರ ಮುಖಾಂತರ ಇನ್ನಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂತಿದ್ದೀನಿ ಸಮಾಜಕ್ಕೆ. ಸೊ ಮೆಸೇಜ್ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಈ ಥರ ಏನಾದರೂ ಒಂದು ಕಂಟೆಂಟ್ಗಳನ್ನ ಇಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ತಿದ್ದುಪಡಿಗಳಿದ್ರೆ ಮಾಡ್ಕೊಂಡು ಮುಂದೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ.